ನಮಸ್ಕಾರ. ನಾವೀಗ ಮಿಚಿಗನ್ನಲ್ಲಿ ಫೋರ್ಡ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಇಲ್ಲಿ ಒಳಗಡೆ ಎಂಟ್ರಿ ಮಾಡೋರಿದ್ದೀವಿ. ಈಗ ಇಲ್ಲಿ ಮ್ಯೂಸಿಯಂ ನೋಡಬಹುದು. ಫೋರ್ಡ್ ವಿಲೇಜ್ ಇದೆ, ಫ್ಯಾಕ್ಟ್ರಿ ಟೂರ್ ಮಾಡಿಸ್ತಾರೆ. ಎಲ್ಲ ಸೇರಿದ್ರೆ $95.5 ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ಫೋರ್ಡ್ ಗ್ರೀನ್ ಫೀಲ್ಡ್ ವಿಲೇಜ್ಗೆ ಎಂಟ್ರಿ ಇದು. ನಾವು ಮೊದಲು ಫೋರ್ಡ್ ಮ್ಯೂಸಿಯಂ ನೋಡಲಿಕ್ಕೆ ಹೊರಟಿದ್ದೀವಿ. ಇಲ್ಲಿ ಮಿಸ್ಟರ್ ಹೆನ್ರಿ ಫೋರ್ಡ್ ಅವರ ಸ್ಟ್ಯಾಚ್ಯೂ ಇದೆ. ಹೆನ್ರಿ ಫೋರ್ಡ್ 1863ರಿಂದ 1947ರವರೆಗೂ ಇದ್ದರು. ಅವರು ಹೇಗೆ ಈ ಕಾರ್ ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದರು ಅದೆಲ್ಲ ತುಂಬ ದೊಡ್ಡ ರೋಚಕ ಕಥೆ ಇದೆ. ಒಳಗಡೆ ನಾವು ನೇರವಾಗಿ ಕಾರ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಕಾರ್ 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 ಎಲ್ಲಿ ನೋಡಿ ಕಾರ್, ಕಾರ್ 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 ಎಲ್ಲಿ ನೋಡಿ ಕಾರ್. ಇದು 1902ರೊಳಗೆ ಮಾಡಿದಂತಹ ಒಂದು ಗಾಡಿ. ಇದು 1939ರಲ್ಲಿ ಪ್ರೆಸಿಡೆಂಟ್ ಲಿಂಕನ್ ಅವ್ರಿಗಾಗಿ ತಯಾರಿಸಿದಂಥ ಕಾರು. ಸೀಲ್ ಆಫ್ ದ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್. 1950ರೊಳಗೆ ಈ ಕಾರನ್ನು ಕೂಡ ಅಮೇರಿಕಾದ ಪ್ರೆಸಿಡೆಂಟ್ರ ಸಲುವಾಗಿ ಇದನ್ನು ತಯಾರಿಸಿದ್ರಂತೆ. ಇದರ ಹೆಸರು ಬಬಲ್ ಟಾಪ್ ಕಾರ್. ಅಂದರೆ ಮೇಲೆಲ್ಲ ಕಾಜಿದೆ. ಅವರು ಕಾರ್ಗಳಲ್ಲಿ ಏನೇನು ಸೇಫ್ಟಿ ಫೀಚರ್ಸ್ ಹಾಕಿದ್ದಾರೆ ಆ ಕಾಲದಲ್ಲೇ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಸ್ಟೀರಿಂಗ್ ಹ್ಯಾಂಡಲ್ಲು, ವಿಂಡ್ಶೀಲ್ಡು, ಡ್ರೈವರ್ ಸೀಟು, ಬಕೆಟ್ ಸೀಟ್ಸು, ಪ್ಯಾಸೆಂಜರ್ ಸೀಟುಗಳು, ಏನೇನೆಲ್ಲ ಮಕ್ಕಳಿಗೆ ಚಿಲ್ಡ್ರನ್ಸ್ ಕಾರ್ ಸೀಟ್ಸು ಎಲ್ಲವನ್ನು ವಿಶೇಷವಾಗಿ ಮಾಡಿದ್ರು ಅವರು. ಇದು 1984ರಲ್ಲೇ ಅವರು ಮಾಡಿದ ವಾಯೇಜರ್ ಮಿನಿ ವ್ಯಾನ್. ಇದು 1950ರ ಸಬರ್ಬನ್ ವ್ಯಾಗನ್ ಅಂತ ಇದರ ಹೆಸರು. ಡೆಟ್ರಾಯ್ಟು ಪ್ರಪಂಚದಲ್ಲಿಯೇ ಆಟೋಮೊಬೈಲ್ ಇಂಡಸ್ಟ್ರಿಗೆ ಹೆಸರಾಯಿತು. ಆಟೋಮೊಬೈಲ್ ಇಂಡಸ್ಟ್ರಿ ಇಲ್ಲಿ ಡೆವಲಪ್ ಆಗಿರೋದ್ರಿಂದ ಪ್ರಪಂಚದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು, ಜನರ ಕೆಲಸ, ಜೀವನ, ಬದುಕು ಎಲ್ಲನೂ ಬದಲಾವಣೆ ಆಯಿತು. 1896ರಲ್ಲೇ ಈ 3 ಗಾಲಿದು ಎಲೆಕ್ಟ್ರಿಕಲ್ ಟ್ರೈಸಿಕಲ್ ಮಾಡಿದ್ರು ಅವರು. 1916ರಲ್ಲಿನೇ ಹೈಬ್ರಿಡ್ ಕಾರ್ ಮಾಡಿದರು. 1970ರಲ್ಲಿ ಆಯಿಲ್ ಕ್ರೈಸಿಸ್ ಬಂದಾಗ ಈ ಎಲೆಕ್ಟ್ರಿಕ್ ಕಾರ್ಸ್ನ ಇವರು ಡಿಸೈನ್ ಮಾಡ್ತಾರೆ. ಇದು 1980ರ ಎಲೆಕ್ಟ್ರಿಕ್ ಕಾರ್. ಇದು 1963ರಲ್ಲಿ ತಯಾರಾದಂಥ ಕ್ರಿಸ್ಲರ್ ಗ್ಯಾಸ್ ಟರ್ಬೈನ್ ಸೆಡಾನ್. 1986ರಲ್ಲಿ ಡಿಸೈನ್ ಆದಂಥ ಮಾಜ್ದಾ ರೋಟರಿ ಇಂಜಿನ್. ಇದರಲ್ಲಿ ಪಿಸ್ಟನ್ಗಳಿಲ್ಲ. 1907ರಲ್ಲಿ ತಯಾರಾದಂಥ ವೈಟ್ ಮಾಡೆಲ್ ಟೂರಿಂಗ್ ಕಾರ್ ಅಂತ ಭಾಳಷ್ಟು ಸೆಲೆಬ್ರಿಟೀಸು ಇದನ್ನು
ಉಪಯೋಗಿಸ್ತಿದ್ರಂತೆ. ಇದು ವೋಕ್ಸ್ವ್ಯಾಗನ್ನ ಹಳೇ ಕಾರು. ಇದು ಮೊದಲನೇ ಕಾರು ಇದರಲ್ಲಿ ಜನ ಎಲ್ಲಿ ಬೇಕಲ್ಲಿ ಉಳಿಯೋದಕ್ಕೆ ಹೋಟೆಲ್ ಬದಲು ನಿಮ್ಮ ಕಾರಲ್ಲಿ ನೀವೇ ಇದ್ಬಿಡ್ಬೋದು. ಆ ಥರ ಇದನ್ನು ಮೊದಲು ವೋಕ್ಸ್ವ್ಯಾಗನ್ ಡೆವಲಪ್ ಮಾಡಿದ್ದು. ಆಟೋ ಕ್ಯಾಂಪಿಂಗ್ 1916ರಲ್ಲೇ ಮಾಡಿರೋದು ಇದನ್ನು. ವೆಕೇಷನ್ ಹೋಮ್ಸ್ ಆನ್ ವೀಲ್ಸ್ ಅಂತ ಇದು ಪರಿಸರವನ್ನು ನೋಡಲಿಕ್ಕೆ, ಪರಿಸರದ ಮಧ್ಯೆ ಉಳಿಲಿಕ್ಕೆ ಈ ಕಾನ್ಸೆಪ್ಟ್ ಮಾಡಿದ್ರು. ಇದು 1956ರಲ್ಲಿ ನಿರ್ಮಿತವಾದ ಫೋರ್ಡ್ ಥಂಡರ್ಬರ್ಡ್ ಕನ್ವರ್ಟಬಲ್ ಜಾಯ್ ರೈಡ್ ಮಾಡ್ಬೋದಂತ ಇದನ್ನು. ಇದು 1919ರಲ್ಲಿ ತಯಾರಾದ ಫೋರ್ಡ್ ಮಾಡೆಲ್ ಟಿ ಸೆಡಾನ್ ಅಂತ. ಇದು 1903ರಲ್ಲಿ ತಯಾರಾದಂಥ ಪ್ಯಾಕರ್ಡ್ ಮಾಡೆಲ್ ರನ್ ಅಬೌಟ್ ಓಲ್ಡ್ ಪ್ಯಾಸಿಫಿಕ್ ಅಂತ. ಇದು ಅಮೇರಿಕಾದಿಂದ ಹೊರಗಡೆ ಹೋದಂಥ ಮೊದಲನೇ ಕಾರಂತೆ. ಇದು 1902ರಲ್ಲಿ ಅವರು ತಯಾರಿಸಿದಂಥ ಫೋರ್ಡ್ 999 ಕಾರ್ ಇದು. ಈ ಕಾರ್ ಓಡಿಸೋದು ಭಾರೀ ಕಷ್ಟ ಆಗಿತ್ತಂತೆ. ಬಟ್ ಒಬ್ಬ ಎಕ್ಸ್ಪರ್ಟ್ ಡ್ರೈವರ್ ಇದ್ದ, ಅವನು ಇದನ್ನು ಓಡಿಸ್ತಿದ್ದ. ಇದರಲ್ಲಿ ಒಂದು ರೇಸ್ ಕೂಡ ಗೆದ್ದಂತೆ. ಇವರು ಕಾರ್ ಮಾಡೋದು ಯಾವಾಗ ಫೇಲ್ ಆಯಿತೋ, ಸಕ್ಸಸ್ ಆಗಲಿಲ್ಲೋ, ಆ ರೇಸಿಂಗಲ್ಲೆಲ್ಲ ಇವರು ಪ್ರಮೋಟ್ ಮಾಡಿದರು, ರೇಸಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಹಾಗಾಗಿ ಮತ್ತೆ ಇವರು ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ಆಯ್ತಂತೆ. ಇದು ಲೋಕೋಮೊಬೈಲ್ ಓಲ್ಡ್ 16. ಇದು ಮೊದಲನೇ ಅಮೇರಿಕನ್ ಕಾರು ರೇಸಲ್ಲಿ ಗೆದ್ದಿರೋದು. 1967ರೊಳಗೆ ಈ ಕಾರು ರೇಸಲ್ಲಿ ಗೆದ್ದಿತ್ತಂತೆ. 1958ರಲ್ಲಿ 3 ಅನ್ನೋ ಈ ಕಾರು ಗುಡ್ಡ ಹತ್ತಲಿಕ್ಕಂತಲೇ ತಯಾರು ಮಾಡಿದರು. 1960ರಲ್ಲಿ ಈ ಕಾರು ರೇಸ್ ಗೆದ್ದಿತ್ತು. ಈ ಕಾರು 1935ರಲ್ಲಿ ಚೆನ್ನಾಗೇ ಮಾಡಿದ್ರು, ರೇಸ್ ಏನೂ ಗೆಲ್ಲಿಲ್ಲವಂತೆ. 1984ರಲ್ಲಿ ಅವರು ಡಿಸೈನ್ ಮಾಡಿದಂಥ ರೇಸ್ ಕಾರು ಇದು. 1965ರಲ್ಲಿ ಜಿಮ್ ಕ್ಲಾರ್ಕು ರೇಸ್ ಗೆದ್ದರು. ಇದು 1956ರಲ್ಲಿ ಕ್ರಿಸ್ಲಲ್ನವರ 300B ಮಾಡೆಲ್, ಷೆವರ್ಲೆಟ್ನವರ ಕಾರ್ವೆಟ್ ಮಾಡೆಲ್ ರೇಸ್ ಕಾರ್ 2001ರಲ್ಲಿ ಮಾಡಿರೋದು. ಷೆವರ್ಲೆಟ್ ಕಾರ್ಗಳು. ಡ್ರ್ಯಾಗ್ವೇ ರೇಸಿಂಗ್ ಕಾರ್ಗಳು. ಷೆವರ್ಲೆಟ್ನ ಕಮಾರು. ಡ್ರೈವಿಂಗ್ ಅಮೇರಿಕಾ. ಕಾರುಗಳು ಅಮೇರಿಕಾದ ಸಂಸ್ಕೃತಿಯನ್ನು ಹಾಗೆ ಬದಲಿಸುವು ಅಂಥೇಳಿ ಹೇಳ್ತಾರೆ. ಇಲ್ಲಿಯ ದೇಶದಲ್ಲಿರೋ ಕಾರುಗಳೇ ಇವರ ಸಂಸ್ಕೃತಿಯನ್ನು, ಸಂಗೀತವನ್ನು, ಇವ್ರ ಸಿನಿಮಾಗಳನ್ನು, ಇವರ ಕನಸುಗಳನ್ನು ಕೂಡ ಬದಲಿಸಿದವು. ಹೊಸದನ್ನು ಆವಿಷ್ಕಾರ ಮಾಡಲಿಕ್ಕೆ ಕೂಡ ಕಾರಿನಿಂದಲೇ ಯೋಚಿಸ್ತಾ ಇದ್ದರು. ಕಾರುಗಳೇ ಇವರ ಜೀವನದ ದೆಸೆ. ಅದೇ ಎಲ್ಲವೂ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಇದಕ್ಕೆ ಇನ್ನೂ ಒಂದು ಕಾರಣ ಅಂತಂದರೆ, ಮೊನ್ನೆವರೆಗೂ ಕರಿಯರನ್ನು ಬಿಳಿಯರು ಸಮಾನವಾಗಿ ಕಾಣ್ತಾ ಇರಲಿಲ್ಲ. ಕರಿಯರನ್ನು ದೂರ ಇಡಲಿಕ್ಕೋಸ್ಕರನೇ ಬಸ್ಸು ಟ್ರೈನ್ಗಳಿಗಿಂತ ಕಾರನ್ನು ಹೆಚ್ಚಾಗಿ ರೂಢಿ ಮಾಡ್ಕೊಂಡಿರ್ಬೇಕೇನೋ. ಆದರೆ ಈಗ ಸಮಯ ಬದಲಾಗಿದೆ, ಸಮಾನತೆ ಬಂದಂತೆ ಕಾಣ್ತದೆ. ಹೊಸ ರೈಲುಗಳು ಮತ್ತೆ ಪ್ರಾರಂಭವಾಗ್ತಾ ಇದ್ದಾವೆ. ಮಾಡೆಲ್ ಎ ಟೂರಿಂಗ್ ಕಾರ್ ಅಂತಿದೆ. ಇದು 1914ನೇ ಮಾಡೆಲ್ಲು.
1908 ಮಾಡೆಲ್ ಇದು, ರೋಡ್ಸ್ಟರ್ ಇದ್ರ ಹೆಸರು. ಇದು 1905 ತಯಾರಾದಂಥ ಟೂರಿಂಗ್ ಕಾರು. ಹೆನ್ರಿ ಫೋರ್ಡು ಯಾವ್ಯಾವ ಥರ ಫೋರ್ಡನ್ನ ಆವಿಷ್ಕಾರ ಮಾಡ್ದ ಅನ್ನೋದು ಎಲ್ಲ ತಿಳಿಸ್ಕೊಡ್ತಾರೆ. ಅವನು ಫಸ್ಟ್ ಇಂಜಿನ್ ಕಂಡುಹಿಡಿದಾಗ ಅದನ್ನ ಮನೆಗೆ ತೊಗೊಂಡೋಗಿ ಕಿಚನ್ನಲ್ಲಿಟ್ಟು ಸಿಂಕ್ ಪಕ್ಕಕ್ಕಿಟ್ಟು ಅಲ್ಲಿಂದ ಅದಕ್ಕೆ ಗ್ಯಾಸ್ ಕನೆಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರಂತೆ. ಅದು ನಿಧಾನವಾಗಿ ಕೆಮ್ತಾ ಪ್ರಾರಂಭ ಆಯಿತು. ಆಮೇಲೆ ಅದನ್ನು ಯೂಸ್ ಮಾಡಿ ಈ ಕಾರನ್ನು ಅವರು ರೆಡಿ ಮಾಡಿದ್ರಂತೆ. 1955 ಶೆವರ್ಲೆಟ್ ಹಾರ್ಡ್ ಟಾಪು. ಇದು 1991 ಫೋರ್ಡ್ ಎಕ್ಸ್ಪ್ಲೋರರ್. ನಮ್ಮ ಹಳೆ ಮಾರುತಿ 800 ಇದ್ದಂಗೆ ಅದೇ. ಹೋಂಡಾ ಅಕಾರ್ಡ್, ಇದು ಫಸ್ಟ್ ಮಾಡೆಲ್ಲು. ಟೊಯೋಟಾ, ಡಾಡ್ಜ್ ಕಾರ್ಗಳು. ಆದರೂ ಪ್ರಶ್ನೆಗಳೇನೆಂದರೆ, ನಮಗೆ ನಿಜವಾಗ್ಲೂ ಕಾರುಗಳು ಅವಶ್ಯಕತೆ ಇದೆಯಾ? ನಾವು ಈ ಕಾರುಗಳಲ್ಲಿ ಎಲ್ಲಿ ಹೋಗ್ತಿದ್ದೀವಿ? ನಾವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ, ಅಲ್ಲಿಗೆ ಮುಟ್ಟಿದ್ವಾ ಅನ್ನೋ ಪ್ರಶ್ನೆಗಳು ಅವ್ರಿಗಿನ್ನೂ ಉದ್ಭವಿಸ್ತಿದ್ದಾವಂತೆ. ಇದು ಗೋಲ್ಡನ್ ರಾಡನ್ನು 1965 ಅವರು ಸ್ಪೀಡಾಗಿ ಓಡಿಸೋ ಸಲುವಾಗಿ ಮಾಡಿದ್ರಂತೆ. ಇದು 409 ಕಿಲೋಮೀಟರ್ ಪರ್ ಅವರ್, 409 ಮೈಲ್ ಪರ್ ಅವರ್, ಅಂದರೆ ಆಲ್ಮೋಸ್ಟ್ 600 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಓಡುತ್ತೆ. ಇದರ ರೆಕಾರ್ಡನ್ನು 25 ವರ್ಷ ಯಾರೂ ಮುರಿದಿರಲಿಲ್ವಂತೆ. ಕ್ರಿಸ್ಲರ್ ಇಂಜಿನ್ ಮಾಡಿದ್ದಾರೆ ಇದನ್ನು. 1949 ವೋಕ್ಸ್ ವ್ಯಾಗನ್ ಸೆಡಾನ್ ಇದು. ಯಾವಾಗ ವರ್ಲ್ಡ್ ವಾರ್ ಸ್ಟಾರ್ಟ್ ಆಯಿತು, ಆವಾಗ ವಾರ್ಗೋಸ್ಕರನೇ ಇವರು ವಿಲ್ಲೀಸ್ ಕಂಪ್ನಿಯವರು ಈ ಜೀಪನ್ನು ತಯಾರು ಮಾಡಿದರು. ಇದು 1924 ತಯಾರಾದಂಥ ಎಸೆಕ್ಸ್ ಕೋಚ್. ಇದು ಎ ಕಾರ್ ಫಾರ್ ಆಲ್ ಸೀಸನ್ ಅಂತಾರೆ. ಕ್ರಿಸ್ಲರ್ದು ಟೂರಿಂಗ್ ಕಾರ್ ಇದು. ಮಾಡೆಲ್ ಟಿ ಯೂನಿವರ್ಸಲ್ ಕಾರ್ ಇದು. ಇದು ಕೂಡ ತುಂಬ ಹಳೆಯ ಕಾರುಗಳು. ಇದು 1901 ತಯಾರಾದಂಥ ಕೊಲಂಬಿಯಾ ವಿಕ್ಟೋರಿಯಾ. ಆವಾಗಿನ ಕಾಲಕ್ಕೆ ಇದು ಭಾಳ ಲೇಟೆಸ್ಟ್ ಕಾರ್ ಆವಾಗ. ಇದು 1956 ಶೆವರ್ಲೆಟ್ ಬೆಲ್ ಏರ್. ಇದು ಕನ್ವರ್ಟಿಬಲ್. ಇದು ಮೇಲೆ ಟಾಪ್ ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ತೆಗಿಬೋದು. ಗಾಳಿ ಬೀಸಲಿ ಅನ್ನೋ ಕಾನ್ಸೆಪ್ಟ್ನಿಂದ ಈ ಕಾರ್ ಮಾಡಿದ್ರು ಅವರು ಆವಾಗ. 1951 ಈ ಕಾರ್ ಬಂದ ಮೇಲೆ ಆವಾಗ ಬರೀ ಶ್ರೀಮಂತರೆಲ್ಲ ಎಲ್ಲರೂ ಕಾರ್ಗಳನ್ನು ಖರೀದಿಸಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಇದು ರೇಗನ್ ಕಾರ್ ಅಂತ ಇದರ ಹೆಸರು. ಪ್ರೆಸಿಡೆಂಟ್ರಿಗಾಗಿಯೇ ಮಾಡಿದಂಥ ಸೇಫ್ಟಿ ಕಾರ್. ಬುಷ್ ಇದನ್ನು ಯೂಸ್ ಮಾಡ್ತಾರೆ, ಕೆನಡಿ ಇದನ್ನು ಯೂಸ್ ಮಾಡ್ತಾರೆ. ಬುಲೆಟ್ ಪ್ರೂಫ್ ಕಾರ್ ಇದು. ಸನ್ ಪ್ರೂಫ್ ಪ್ಯಾನಲ್ ಇದೆ. ಇದು ಕೆನಡಿ, ಜಾನ್ ಎಫ್ ಕೆನಡಿ ಪ್ರೆಸಿಡೆಂಟ್ಗಾಗಿ ತಯಾರಿಸಿದಂಥ ಸ್ಪೆಷಲ್ ಕಾರು. ಇದು ಕ್ಯಾಡಿಲಾಕ್ 1918 ವರ್ಲ್ಡ್ ವಾರಲ್ಲಿ ಕೂಡ ಇದು ಕೆಲಸ ಮಾಡಿದೆ. People in the group like either look, because I didn't see myself, look around the bus, because it's kind of 3 million, because there was only 26 of them made that year. Like the guy knew all that, I didn't know. And he just said that's how much it's worth. So, I don't know, because it keeps going around. But the thing people always ask me is, how much is this museum worth? Just think about it. It's just one car.
ಇದು ಬುಗಟ್ಟಿ ಕಾರು. ಇದು 1937 ಕೋರ್ಡ್ 812 ಕನ್ವರ್ಟಿಬಲ್. ಇದು 1956 ಕಾಂಟಿನೆಂಟಲ್ ಮಾರ್ಕ್ II ಸೆಡಾನ್. ಲಿಂಕನ್ Zephyr ಸೆಡಾನ್. ಇದು 1927 ಲಾಸಲ್ಲಿ ರೋಡ್ಸ್ಟರ್. ಚಂದದ ಗಾಡಿ. ಇದು 1908ನೇ ಇಸ್ವಿಯಲ್ಲಿ ತಯಾರಾದಂಥ ಮೊದಲನೇ ಲಿಮುಸಿನ್ ಕಾರ್. 1983 ಹೋಂಡಾ ಅಕಾರ್ಡ್. 1913 ಸ್ಕ್ರಿಪ್ಸ್ ಬೂತ್ ರಾಕೆಟ್ ಡೆಟ್ರಾಯ್ಟಲ್ಲಿ ರೆಡಿಯಾಗಿದ್ದು. ಇದು 1974ರಲ್ಲಿ ರೆಡಿಯಾದಂಥ ವ್ಯಾರಿಯರ್ ಕಾನ್ಸೆಪ್ಟ್ ಕಾರ್, ರಗಡ್ ಆ್ಯಂಡ್ ರಿಲಯಬಲ್. (1952) ಕೋಲ್ಸ್ ಟ್ರಕ್ ಟ್ರ್ಯಾಕ್ಟರ್. ಇದು 1975ರಲ್ಲಿ 3 ಜನ ಟಿ ವಿ ಪತ್ರಕರ್ತರಿಗಾಗಿ ಮಾಡಿರೋಂಥ ಕಾರು. ಅವರು 27 ವರ್ಷ ಈ ಗಾಡಿನ ಓಡಿಸ್ತಾರೆ, ಟಿ ವಿ ಶೋಗಳನ್ನ ಮಾಡ್ತಾರೆ. ಇದ್ರ ಮೇಲೆ ಅಡ್ಡಾಡಿಕೊಂಡು ಜನರನ್ನು ಮೀಟ್ ಮಾಡಿ ಫೀಚರ್ಗಳು ಮಾಡಿ ಶೋ ಮಾಡಿ ಭಾಳಷ್ಟು ಪಾಪ್ಯುಲರ್ ಆಗುತ್ತದು. ಆನ್ ದ ರೋಡ್ 3 ಜನ ಟಿ ವಿ ಜರ್ನಲಿಸ್ಟ್ಗಳಿಗಾಗಿ ರೆಡಿ ಮಾಡಿದಂಥ ಗಾಡಿ ಇದು. ಸ್ಪೋರ್ಟ್ಸ್ ಕಾರು ಫೋರ್ಡ್ GT 2016ರಲ್ಲಿ ಮಾಡಿದ್ದು. 2016ರ ಫೋರ್ಡ್ GT. ವಿಲಿಯಂ ಕ್ಲೇ ಫೋರ್ಡ್ ಹಾಲ್ ಆಫ್ ಅಮೇರಿಕನ್ ಇನ್ನೋವೇಷನ್ ಅಂತಲೇ ಈ ಮ್ಯೂಸಿಯಮನ್ನು ಅವರು ಕರಿತಾ ಇದ್ದಾರೆ. ಇಲ್ಲಿ ಕಾರು ಹಿಡಿದು ಎಲ್ಲ ರೀತಿಯ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಪ್ರಪಂಚದಲ್ಲಿಯೇ ಕಾರ್ಗಳನ್ನು ಹೆಚ್ಚು ನೆಚ್ಚಿಕೊಂಡ ದೇಶ ಅಂದರೆ ಅಮೇರಿಕ ಅನ್ಬೋದು. ಪ್ರಪಂಚದ ಬೇರೆ ಜನರಿಗಿಂತ ಈ ದೇಶದ ಜನ ಜಾಸ್ತಿ ಕಾರಲ್ಲಿ ತಿರುಗ್ತಾರೆ. ವ್ಯಕ್ತಿತ್ವದ ಪರಿಚಯನ ಕಾರಿನ ಮೂಲಕನೇ ಮಾಡ್ತಾರೆ. ಇಲ್ಲಿ ದೊಡ್ಡ ಕಾರ್ ಇದ್ದರೆ ದೊಡ್ಡ ಮನುಷ್ಯ ಅನ್ನೋ ಥರ. ತುಂಬ ದೊಡ್ಡ ದೇಶ ಆಗಿರೋದ್ರಿಂದ ಸರ್ಕಾರ ಕೂಡ ರಸ್ತೆಗಳ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಹರಿಸಿದೆ. ಕಡಿಮೆ ದರದಲ್ಲಿ ಪೆಟ್ರೋಲ್ ಸಿಗ್ತದೆ. ಮತ್ತೆ ಆಗ್ಬಿಡ್ತಾರೆ ಕಾರ್ 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 ಎಲ್ಲಿ ನೋಡಿ ಕಾರ್.